ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ ಬಂದುಬಿಟ್ಟು ನಾಳೆ ನಾವು ಸ್ಯಾಟರ್ಡೆ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇನ್ನು ಗಣಪತಿ ಸೀಸನ್ ಸ್ಟಾರ್ಟ್ ಅಲ್ವಾ, 20 to 15 ಡೇಸು ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಬೇಗ ಎದ್ಬಿಟ್ಟು ಪೂಜೆನ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಆಯಿತು ಅಂದರೆ ಅರ್ಧ ಕೆಲಸ, ಟೆನ್ಷನ್ ಎಲ್ಲ ಕಡಿಮೆ ಆದಂಗೆ. ನನಗೆ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಮ್ಮ ತಮ್ಮನೂ ಕೂಡ ಬಂದ, ಅವನಿಗೂ ಹಾಕ್ಕೊಟ್ಟು ನಾನು ಮಾಡಿಕೊಂಡೆ. ಇದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ, ಅಲ್ಲಿ ದೇವ್ರ ಜಾತ್ರೆಗೆ ಹೋದಾಗ ಇದು ತೊಗೊಂಡು ಬಂದಿದ್ದೆ ಪುಟಾಣಿ. ಬಟ್ ಇತ್ತು ನಮ್ಮ ಮನೇಲಿ, ಬಟ್ ಅದು ಸ್ಟೀಲ್ದಿತ್ತು. ಅದು ನೀಟಾಗಿ ಕುಟ್ಟಿದ್ರೆ ಸಣ್ಣಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನೊಂದು ಇಷ್ಟ ಆಯಿತು, ತೊಗೊಂಡು ಬಂದಿದ್ದೆ. ಮೊನ್ನೆ ಇದು ಅಕ್ಕಿ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇವತ್ತು ಶುಕ್ರವಾರ ಅಂತೇಳ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ತುಂಬಾ ಕೆಲಸ ಇದೆ. ಹೊರಗಡೆ ಬೇರೆ ಹೋಗಬೇಕು, ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ನಾಳೆನೇ ಟ್ರೈನು ಬುಕ್ ಆಗಿದೆ ಸೀಟ್. ಹಾಗಾಗಿ ಇವತ್ತೇ ಎಲ್ಲನೂ ಬೇಗ ಬೇಗ ಮುಗಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಟಿಫನ್ ಮಾಡಿ ನಮ್ಮ ಸಿಸ್ಟರ್ಗೆ ಬರೋಕ್ಕೆ ಹೇಳಿದ್ದೆ. ಅವಳು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಲು. ಇವತ್ತು ಸ್ವಲ್ಪ ಸಲೂನ್ಗೆ ಹೋಗಬೇಕು. ಹಾಗೆ ನಮ್ಮ ಬ್ರದರ್ ಒಬ್ರದ್ದು ರಿಸೆಪ್ಷನ್ ಇತ್ತು, ಅಲ್ಲಿ ಕೊಡೋಗಬೇಕು. ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಅದನ್ನು ಯಾವುದೂ ಬ್ಯುಸಿಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅಲ್ಲಿ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದುಬಿಟ್ಟು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಏನೇನಿದೆ 15 ಡೇಸ್ಗೆ ಆಗೋಷ್ಟು ಬಟ್ಟೆ ಎಲ್ಲನೂ ಜೋಡಿಸ್ಕೋಬೇಕು ಇಬ್ರಿಗೂ. ಹಾಗೆ ಗಣಪತಿಗೆ ಹೋದಾಗ ನಾವು ಏನೇನು ಮಾಡ್ತೀವಿ, ಅಲ್ಲಿ ಹೊರಗಡೆ ಯಾವ ಥರ ಇರುತ್ತೆ ಏನು ಅಂತ ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನಮ್ಮ ಮನೆಯವ್ರಿಗೆ ಬಿಸಿನೀರು ಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಕಾಸು ಕೊಡ್ತಾಯಿದ್ದೆ. ಈಗ ನಾವು ಹೊರಗಡೆ ಹೋದಾಗ ಅಲ್ಲಿ ಕೆಲವೊಂದು ಹೊರಗಡೆನೇ ಅಡುಗೆ ಮಾಡ್ಕೊಳ್ತೀವಿ. ಆ ಥರ ಎಲ್ಲ ಸ್ವಲ್ಪ ಒಂದು ಪಿಕ್ನಿಕ್ ಹೋದಾಗಿರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವಾಗ ಟ್ರೈನ್ ಕೂಡ ಬಂತು. ನಮ್ಮ ಸೀಟ್ ಕೂಡ ನಾವು ಹುಡುಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಅಂತೇಳ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ. ಅದನ್ನು ಇಬ್ಬರು ಕೂತ್ಕೊಂಡು ತಿಂದ್ವಿ. ಹಾಗೆ ನಮ್ಮ ಮನೆಯವ್ರ ಸೀಟು ಮೇಲ್ಗಡೆ ಇತ್ತು, ನಂದು ಕೆಳಗೆ ಬಂದಿತ್ತು. ಸ್ವಲ್ಪ ಹೊತ್ತಿಬ್ರು ಮಲ್ಕೊಂಡ್ವಿ. ಹಾಗೆ ಬಾಕ್ಸಿಗೆ ಕೂಡ ಟಿಫನ್ ತೊಗೊಂಡು ಬಂದಿದ್ದೆ, ಅದನ್ನು ಮಾಡ್ಕೊಂಡ್ವಿ. ಇನ್ನು ಘಟಪ್ರಭಾ ಸಂಜೆ 6:30ಗೆ ರೀಚ್ ಆದ್ವಿ. ಕೆಲವೊಂದು ಒಂದೊಂದು ಟೈಮ್ ಅಷ್ಟೇ ಟ್ರೈನ್ ಲೇಟಾಗಿ ಬರುತ್ತೆ. ಬಟ್ ಎಕ್ಸಾಕ್ಟಾಗಿ 6:30ಗೇನೋ ರೀಚ್ ಆಗಿಬಿಡುತ್ತೆ ರೆಗ್ಯುಲರಾಗಿ. ಡೈಲಿ ನಾವು ದಾದರ್ ಟ್ರೈನ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀವಲ್ವ, ಇದು ಯಾವಾಗಲೂ 6:30ಗೆ ಬರೋದು ಬಿಡುತ್ತೆ. ಇವಾಗ ನಮ್ಮ ಡ್ರೈವರ್ ಅಣ್ಣಂಗೆ ಬರೋಕ್ಕೆ ಹೇಳಿದ್ವಿ, ನಮ್ಮನ್ನ ಪಿಕಪ್ ಮಾಡೋಕ್ಕೆ. ಅವ್ರು ಬರ್ತಾಯಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಲಗೇಜ್ ಕೊಡೋದು ಜಾಸ್ತಿನೇ ಇತ್ತು. ಬೈಕಲ್ಲೇ ಹೋದ್ವಿ. ಹಾಗೆ ನಮ್ಮ ಗಾಡಿದು ಕೂಡ ಸ್ವಲ್ಪ ಕೆಲವೊಂದು ಕೆಲಸಗಳು ಬಾಕಿ ಇತ್ತು. ಒಂದೇ ಟೈಮ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು 3 ಡೇಸ್ ಮುಂಚೆನೇ ಹೋಗ್ತಾ ಇದ್ದೀವಿ ನಾವಿಬ್ಬರೂ. ಇವಾಗಲೂ ನಾನು ನಾಳೆ ಫಂಕ್ಷನ್ ಇದೆ ಅಂದಾಗ ಇವತ್ತು ಬರ್ತಿದ್ದೆ. ಬಟ್ ಈ ಸರಿ ಆಗಲ್ಲಲ್ವ, ಒಂದು 15 ಡೇಸ್ ಹೊರಗಡೆ ಹೋಗ್ತೀವಿ ಅಂದಮೇಲೆ ಎಲ್ಲ ನಮ್ಮ ಸೇಫ್ಟಿ ನಾನು ನೋಡ್ಕೋಬೇಕು. ಏನೇನು ಗಾಡಿ ಕೆಲಸ ಇರುತ್ತೆ ಅಥವಾ ನಮ್ಮದು ಏನೇನೋ ಇರುತ್ತೆ, ಪ್ಯಾಕಿಂಗ್ ಆಗಲಿ ಏನೇ ಒಂದಿದ್ರೂ ನೋಡ್ಕೊಳೋಕ್ಕೆ ನಮಗೂ ಈಸಿ ಆಗುತ್ತೆ ಅಂತೇಳಿ ಬಂದ್ವಿ. ಇದು ಕಲ್ಲೋಳಿ ಅಂತ, ಇವರು ನಮ್ಮ ಮನೆಯವ್ರ ಊರಿಗೆ ಹೋಗಬೇಕು ಅಂದರೆ ಈ ಊರು ಪಾಸಾಗಿ ಹೋಗಬೇಕು. ಕೆಲವೊಬ್ರಿಗೆ ಗೊತ್ತಿರುತ್ತೆ ಇದು. ಇಲ್ಲಿ ಆಂಜನೇಯನ ದೇವಸ್ಥಾನ ತುಂಬ ಫೇಮಸ್ ಇದೆ, ಎಲ್ಲ ಕೆಲವೊಂದು ಕಡೆಯಿಂದ ಎಲ್ಲ ಬರ್ತಾರೆ. ನಾವು ಚಿಕ್ಕವರಿದ್ದಾಗ ಕೇಳಿದ್ವಿ. ಬಟ್ ಇವಾಗ ಡೈಲಿ ಇದೇ ಊರಿಂದನೇ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀನಿ. ಇವಾಗ ಮನೆಗೆ ಬಂದೆ ನೋಡಿ. ಒಂದು 8 ದಿನ ಆಗಿತ್ತು ನಾವು ಊರಿಗೆ ಹೋಗಿ. ಗ್ಯಾಪ್ ಇತ್ತು ಅಂತೇಳಿ ಬಟ್ಟೆ ತೊಗೊಂಬರೋಕ್ಕೆ ಅಂತ ನಮ್ಮ ಮನೆಗೆ ಹೋಗಿದ್ವಿ. ಬರೋಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಹರಡಿಬಿಟ್ಟಿತ್ತು, ಬಟ್ಟೆ ಎಲ್ಲ ಅಲ್ಲಿ ಬೇಕು ಅಲ್ಲಿ ಬಿದ್ದಿತ್ತು. ನಮ್ಮ ಮನೆಯವ್ರು ಬಂದ ತಕ್ಷಣ ನನಗೆ ಸ್ವಲ್ಪ ಸ್ನ್ಯಾಕ್ಸ್ ತಂದು ಕೊಟ್ಟರು, ಅದನ್ನೆಲ್ಲ ತಿಂದ್ಕೊಂಡೆ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಬೇಗ ಕ್ವಿಕ್ಕಾಗಿ ಮರ್ಚಿಟ್ಟು ಹಾಸಿಗೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆ ಕಡೆ ಇವರ ಇನ್ನೊಂದು ಮನೆ ಇದೆ ಇವ್ರದ್ದು, ಅಲ್ಲಿ ಅವ್ರ ಅತ್ತಿಗೆ ಅಡುಗೆ ಮಾಡ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಾನು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹಾಸಿಗೆ ಎಲ್ಲ ಜೋಡಿಸಿ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಎಲ್ಲೋದ್ರೂ ಬಂದರೂ ಇದೊಂದು ತಪ್ಪಲ್ಲ ಅನಿಸುತ್ತೆ ನನಗೆ. ಲಗೇಜ್ ಎಲ್ಲಿಂದ ತರೋದು, ನಮ್ಮ ಮನೆಗೆ ಒಯ್ದು ನಮ್ಮ ಮನೆಯಿಂದ ತರೋದು, ಪ್ರೋಗ್ರಾಮ್ಗೆ ಹೋಗೋದು, ಬರೀ ಇದರಲ್ಲೇ ಅರ್ಧ ಲೈಫ್ ಕಳೆದೋಯ್ತು ನಂದು. ಬಟ್ಟೆನ ತೊಗೊಂಡೋಗೋದು, ಕ್ಯಾರಿ ಮಾಡೋದ್ರಲ್ಲೇ ಅರ್ಧ ಲೈಫ್ ಲೀಡ್ ಮಾಡಿಬಿಟ್ವಿ ನಾವಿಬ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮದು ಏನಿದೆ ಅದನ್ನು ನಾವು ಮಾಡಲೇಬೇಕಲ್ವ. ಬೇಕು ಎಲ್ಲನೂ ಬೇಕು. ಹಾಗಾಗಿ ಎಲ್ಲನೂ ಕ್ಯಾರಿ ಮಾಡಲೇಬೇಕು ನಾವು. ಆಯಿತು, ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಇನ್ನೊಂದು ಮನೆ ಇದೆ ಅಂತ ಹೇಳಿದ್ನಲ್ವ, ಇದೆ ನೋಡಿ. ಇದು ಬಂದೆ. ನಮ್ಮ ಮಾವ ಟಿ ವಿ ನೋಡ್ತಾ ಕೂತಿದ್ರು. ಹಾಗೆ ಇವರ ಅತ್ತಿಗೆ ಒಳಗಡೆ ಅಡುಗೆ ಮಾಡ್ತಾಯಿದ್ರು. ನಾನು ಸುಸ್ತಾಗಿತ್ತು ಅಂತೇಳ್ಬಿಟ್ಟು ಏನು ಮಾಡಲಿಲ್ಲ, ಜಸ್ಟ್ ಅಡುಗೆ ಎಲ್ಲ ಆಗಿತ್ತು, ಊಟ ಮಾಡಿ ಮಲ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆನೇ ಪ್ರೋಗ್ರಾಮಿಗೆ ಬಂದ್ವಿ. ಇದು ದೇವ್ರ ಜಾತ್ರೆ ಇತ್ತು. ಆಮೇಲೆ ಬೆಳಗ್ಗೆನೇ 4 ಗಂಟೆಗೆ ಎದ್ದು ಬಂದುಬಿಟ್ವಿ. ಇವಾಗ ಬರೋಷ್ಟರಲ್ಲಿ ಎಲ್ಲ ದೇವಸ್ಥಾನ ರೆಡಿ ಮಾಡಿ
ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಳೋದಕ್ಕೆ ಸಂಜೆ ಆಯಿತು. ಸಂಜೆ ಇಲ್ಲಿ ರಿಲೇಷನ್ ಮನೆ ಇತ್ತು, ಅಲ್ಲೇ ಎಲ್ಲರೂ ಹಾಲ್ಟ್ ಮಾಡಿ ಇವಾಗ ಬೆಳಗ್ಗೆ ಇವತ್ತು ಗಣಪತಿ ಹಬ್ಬ ಅಂತೇಳ್ಬಿಟ್ಟು ನಾನು ಕೂಡ ಬೆಳಗ್ಗೆನೇ ತಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ದೆ. ಇದು ನಮ್ಮ ಫಸ್ಟ್ ಡೇ ಗಣಪತಿದು. ಇವತ್ತು ಪ್ರೋಗ್ರಾಮ್ ಬಂದುಬಿಟ್ಟು ನಮ್ಮದು ಬಿಜಾಪುರದಲ್ಲಿದೆ. ಅಲ್ಲಿಗೆ ಹೋಗಬೇಕು ಅಂತೇಳಿ ಬೆಳಗ್ಗೆನೇ ನಾವು ಒಂದು 10 o'clock ಹಂಗೆ ಟಿಫನ್ ಎಲ್ಲ ಮಾಡ್ಕೊಂಡು ಅಂತೇಳ್ಬಿಟ್ಟು ಬೇಗನೆ ಬಿಟ್ವಿ. ತುಂಬಾ ಚಳಿ, ಮಳೆ, ಗಾಳಿ ಎಲ್ಲ ಇತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು. ನಮ್ಮದು ಇದೇ ಆಗಿದೆ, ಲೈಫೇ ಆ ಥರ ಇದೆ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅತನಿ ರೀಚ್ ಆದ್ವಿ. ಇಲ್ಲಿಗೆ ಬಂದಮೇಲೆ ಟಿಫನ್ ಮಾಡೋಣ ಅಂತೇಳಿ ಸ್ವಲ್ಪ ನಿಲ್ಲಿಸಿದ್ವಿ. ನಮ್ಮ ಇನ್ನೊಬ್ಬರು ಸಿಂಗರನ್ನು ಬರಬೇಕು ಅಂತೇಳಿ ಅವ್ರಿಗೆ ವೇಟ್ ಮಾಡ್ತಾಯಿದ್ವಿ ಬಸ್ ಸ್ಟಾಪಲ್ಲಿ. ನನಗೆ ಇಲ್ಲಿಗೆ ಟಿಫನ್ ತೊಗೊಂಬಂದು ಕೊಟ್ಟರು. ಪೂರಿ ತಗೊಂಡೆ, ಚೆನ್ನಾಗಿತ್ತು ಟೇಸ್ಟು. ಇಲ್ಲೇ ತಿನ್ಕೊಂಡೆ ಗಾಡೀಲಿ. ಹಾಗೆ ಈಗ ಇನ್ನೊಬ್ಬರು ಬರ್ತಾನೆ ಅಂತ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ. ಕೆಲವೊಂದು ಏನೋ ಲೈಟಿಂಗ್ಸ್ ಬೇಕಾಗಿತ್ತು ಅಂತೇಳಿ ತೊಗೊಳ್ತಾ ಇದ್ರು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.